ಸೊ ಯೂಶ್ವಲಾಗಿ ಥರ್ಸ್ಡೇಸ್ ನಾವು ಟೆಂಪಲ್ಸ್ಗೆ ಹೋಗ್ತೀರಿ. ಸೊ ಥರ್ಸ್ಡೇ ಇಸ್ ಅ ರೊಟೀನ್ ನಮಗೆ. ಗುರುವಾರ ರಾಯರ ದೇವಸ್ಥಾನ ಮತ್ತು ಸಾಯಿಬಾಬಾ ದೇವಸ್ಥಾನ, ಆನಂತರ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿ ಪ್ರೇ ಮಾಡ್ಕೊಂಡು ಬರ್ತೀರಿ. ಸೊ ಇದೊಂದು ಸ್ಪಿರಿಚುವಲ್ ಕೈಂಡ್ ಆಫ್ ವಿಡಿಯೋ ಆಗಿರುತ್ತೆ. ಸೊ ನಾವು ಯೂಶ್ವಲಾಗಿ ಯಾವುದೇ ವಾರದಲ್ಲಿ ಒಂದು ಸತಿ ಆದರೂ ಟೆಂಪಲ್ಗೆ ಹೋಗೋದು ಅಭ್ಯಾಸ ಮಾಡ್ಕೊಳೋದು ತುಂಬ ಒಳ್ಳೆಯದು. ಬಿಕಾಸ್ ನಮ್ಮ ಮೈಂಡಲ್ಲಿರುವ ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ. ನೀವು ಟೆಂಪಲ್ಸ್ಗೆ ಹೋದರೆ ತುಂಬ ಪಾಸಿಟಿವ್ ಫೀಲ್ ಸಿಗುತ್ತೆ. ಸೊ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಮೈಂಡ್ ಸೆಟ್ನ ಅಥವಾ ನಿಮ್ಮ ಥಾಟ್ಸ್ನ ಎಲ್ಲ ಯೂಶ್ವಲಾಗಿ ಹೇಗೆ ಹೇಳೋದು, ನಿಮಗೆ ಕಾಮ್ನೆಸ್ ಕೊಡುತ್ತೆ. ಸೊ ಇದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಯೂಶ್ವಲಾಗಿ ಕೆಲ್ಸಕ್ಕೆ ಹೋಗೋರಿಗೆ ಬೇಸಿಕ್ಕಾಗಿ ಟೆಂಪಲ್ಸ್ಗೆ ಹೋಗೋಕ್ಕೆ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ಮೇಕ್ ಶ್ಯೂರ್ ಸಂಜೆ ಆದರೂ ನೀವು ಆಫೀಸಿಂದ ಬಂದಮೇಲೆ ಟೆಂಪಲ್ಗೆ ಹೋಗಿ ಬರೋದು ತುಂಬ ಒಳ್ಳೆಯದು. ಮೋಸ್ಟ್ ಆಫ್ ದ ಟೈಮ್ ನಾವು ಬ್ರೇಕ್ಫಾಸ್ಟ್ ಮಾಡ್ದಿರೇ ಹೋಗ್ತೀರಿ, ಅಂದರೆ ಫಾಸ್ಟಿಂಗಲ್ಲೇ ಟೆಂಪಲ್ಗೆ ಹೋಗ್ತೀರಿ. ಸೊ ನನ್ನ ಮಗಳು ಚಿಕ್ಕವಳು, ಅವಳಿಗೆ ಫಾರ್ ಶ್ಯೂರ್ ನಾನು ಅವಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ಮಕ್ಕಳಲ್ವ, ಅವ್ರಿಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ನನ್ನ ಮಗ ಆ್ಯಕ್ಚುಲಿ ಇವತ್ತು ಬೇಡ, ನಾನು ಟೆಂಪಲ್ಗೆ ಹೋಗಿ ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳ್ದ. ಆ್ಯಂಡ್ ನಮ್ಮ ಅತ್ತೆ ಮಾವ ಬಂದಿದ್ದಾರೆ ಊರಿಂದ. ಸೊ ಅವರೊಂದು ಸ್ವಲ್ಪ ಟ್ರೀಟ್ಮೆಂಟ್ ಇದೆ, ಸೊ ಹಾಸ್ಪಿಟ್ಲಿಗೆ ಅಂತ ಬಂದರು. ಅವರಿದ್ದರು. ಅವ್ರಿಗೋಸ್ಕರ ನಮ್ಮ ಹಸ್ಬೆಂಡ್ ಬೆಳಗ್ಗೆನೇ ಹೋಗಿ ಹೋಟ್ಲಿಂದ ತಂದು ಕೊಟ್ಟರು ಬ್ರೇಕ್ಫಾಸ್ಟ್. ಸೊ ನಾನು ಮತ್ತೆ ಮನೆಗೆ ಬಂದು ಟೆಂಪಲಿಂದ ರಿಟರ್ನ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಅಂದೆ. ಚಲೋ ಫೈನ್ ಅಂದ್ಬಿಟ್ಟು ಬೇಗ ಟೆಂಪಲ್ಗೆ ಹೋಗಿ ಮುಗಿಸ್ಕೊಂಡು ಬಂದ್ರಿ. ಸೊ ಮನೆಗೆ ಬಂದಮೇಲೆ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಚಪಾತಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ನಮ್ಮ ಹಸ್ಬೆಂಡ್ಗೆ ಹೊರಗೆ ಹೋಗೋದಿತ್ತು. ಸೊ ಅವರು ಬೇಡ, ಚಪಾತಿ ಏನು ಮಾಡಬೇಡ, ಸೊ ಏನಾದರೂ ಬೇಗ ಆಗೋ ಥರ ಬ್ರೇಕ್ಫಾಸ್ಟ್ ಮಾಡು ಅಂದರು. ಸೊ ನಾನು ಚಪಾತಿನ ಸ್ಕಿಪ್ ಮಾಡಿ ಲೆಮನ್ ರೈಸ್ ಮಾಡಿದೆ. ಆ್ಯಂಡ್ ಇವಾಗ ನಿಮಗೆ ಕ್ಲಿಯರಾಗಿ ವಿಡಿಯೋ ಕಾಣ್ತಿದೆ ಅನ್ಸುತ್ತಲ್ವಾ. ಸೊ ನಾನು ಹೊಸದಾಗಿ ಟ್ರೈಪಾಡ್ ತೊಗೊಂಡೆ, ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡೆ. ನನ್ನ ಹತ್ರ ಹೋಲ್ಡರ್ ಇದ್ದಿಲ್ಲ. ಸೊ ಹೋಲ್ಡರ್ಗೋಸ್ಕರ ನೋಡ್ತಿರೋವಾಗ ನಮಗೆ ಟ್ರೈಪಾಡ್ ಹೋಲ್ಡರ್ ಪ್ರೈಸಲ್ಲೇ ಸಿಕ್ತು. ಸೊ ಹೋಲ್ಡರ್ ಕಮ್ ಟ್ರೈಪಾಡ್ ಎರಡೂ ಅದೇ ಪ್ರೈಸಿಗೆ ಸಿಗ್ತಿದೆಯಲ್ಲ ಅಂತ ಬುಕ್ ಮಾಡಿಕೊಂಡೆ. ಆ್ಯಂಡ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸೊ ಅದು ಶಾರ್ಟ್ಸಲ್ಲಿ ವಿಡಿಯೋ ಮಾಡಿ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದೇನು ಅಷ್ಟು ವೈರಲ್ ಆಗಿಲ್ಲ. ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಶಾರ್ಟ್ಸಲ್ಲಿ ಚೆಕ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಯಾಕಪ್ಪ ತಗೋಬೇಕು ಅಂದ್ಕೊಂಡೆ, ನನ್ನ ಹತ್ರ ಸ್ಮಾಲ್ ಟ್ರೈಪಾಡ್ ಇದೆ. ಸ್ಮಾಲ್ ಟ್ರೈಪಾಡ್ ಯೂಶ್ವಲಾಗಿ ನಾನು ಅಲ್ಲಲ್ಲಿ ಇಟ್ಟು ಆ್ಯಂಗಲ್ಸಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ. ಬಟ್ ನನಗೆ ಅದೊಂದಷ್ಟು ಕ್ಲಿಯರಾಗಿ ಅನಿಸ್ತಾ ಇದ್ದಿಲ್ಲ, ಅಂದರೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆಯಲ್ಲ ನನಗೆ. ಸೊ ಅದಕ್ಕೋಸ್ಕರ ಟ್ರೈಪಾಡ್ ಆದರೆ ಯೂಸ್ ಆಗುತ್ತೆ ನನಗೆ ಅಂತ ಅಂದ್ಕೊಂಡೆ. ನನ್ನ ಹತ್ರ ದೊಡ್ಡ ಟ್ರೈಪಾಡ್ ಇದೆ. ಸೊ ಅದು ಕ್ಯಾಮ್ರಾ DSLR ಎಲ್ಲ ಇಟ್ಕೊಂಡು ನಾವು ವಿಡಿಯೋ ಶೂಟ್ ಮಾಡೋ ಅಷ್ಟು ಗೇಜ್ ಇದೆ. ತುಂಬ ಚೆನ್ನಾಗಿದೆ. ತೊಗೊಂಡು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಮೇಲೆ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಅದು ನನಗೆ ಸ್ವಲ್ಪ ಸ್ಪೇಸ್ ಕನ್ವೀನಿಯೆಂಟಾಗಿ ಇರ್ತಾ ಇದ್ದಿಲ್ಲ. ಬಿಕಾಸ್ ಅದು ಸ್ವಲ್ಪ ಹೆವಿ ಇದೆ, ಅದು ಇಡೋಕ್ಕೆ ಜಾಗ ಎಲ್ಲ ಸಾಕಾಗ್ತಾ ಇದ್ದಿಲ್ಲ. ಸೊ ನನಗೆ ಪೋರ್ಟಬಲ್ ಆಗಿ ಇರಬೇಕಾಗಿತ್ತು. ಅದಕ್ಕೋಸ್ಕರ ಹಾಗೆ ಚೆಕ್ ಮಾಡೋವಾಗ ಬ್ಲಿಂಕಿಟಲ್ಲಿ, ಜೆಪ್ಟೋದಲ್ಲಿ ಎಲ್ಲ ನಿಮಗೆ ಎಲ್ಲ ಸಿಗುತ್ತೆ. ಇವಾಗ ಏನು ಸಿಗಲ್ಲ ಅಂತಿಲ್ಲ. ಸೊ ಒಂದು ಹಾಫ್ ಆನ್ ಅವರಲ್ಲಿ ನನಗೆ ಡೆಲಿವರಿ ಆಯಿತು. ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಿದ್ದರೆ. ಆ್ಯಂಡ್ ಚಪಾತಿ ಸ್ಕಿಪ್ ಮಾಡಿ ಇವಾಗ ಲೆಮನ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಪ್ಲೈನ್ ಲೆಮನ್ ರೈಸ್ ನನಗೆ ತುಂಬ ಇಷ್ಟ. ಬಟ್ ನನ್ನ ಫ್ಯಾಮ್ಲಿಯಲ್ಲಿ ನಮ್ಮ ಹಸ್ಬೆಂಡ್ಗೆ ಟೊಮ್ಯಾಟೊ, ಆನಿಯನ್ ಎಲ್ಲ ಹಾಕಿದ್ರೆ ಅವ್ರಿಗೆ ಅದಿಷ್ಟ. ಬಟ್ ನನಗೆ ಆ ಫೀಲ್ ಅಷ್ಟು ಇಷ್ಟ ಆಗೋಲ್ಲ. ಪ್ಲೈನಾಗಿ ಜಸ್ಟ್ ಆಯಿಲ್, ಚನಾ ದಾಲ್, ಜೀರಾ, ಮಸ್ಟರ್ಡ್ ಎಲ್ಲ ಹಾಕಿ, ಪೀನಟ್ಸ್ ಎಲ್ಲ ಹಾಕಿಬಿಟ್ಟು ಜಸ್ಟ್ ಹಾಗೆ ಚಿಲ್ಲೀಸ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ರೆ ಅದು ಘಾಟ್ ಸಿಗುತ್ತೆ. ಆವಾಗ ಟರ್ಮರಿಕ್, ಸಾಲ್ಟ್ ಎಲ್ಲ ಹಾಕಿ ಜಸ್ಟ್ ಕಾಯಿ ತೋರಿಸ್ಬಿಟ್ಟು ಹಾಕಿಬಿಟ್ರೆ ಸೂಪರಾಗಿರುತ್ತೆ. ಬಟ್ ಇವ್ರಿಗೆ ಒಂದು ಸ್ವಲ್ಪ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಬೇಕು ಅಂತ ಕೇಳ್ತಿರ್ತಾರೆ. ಸೊ ಇದು ಮಾಡಿ ಬ್ರೇಕ್ಫಾಸ್ಟ್ ತಿನ್ಕೊಂಡು, ಸೊ ಸ್ವಲ್ಪ ಕೆಲಸ ಆಯಿತು, ಕೆಲಸ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಅತ್ತೆ ಮಾವ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರದ್ದು ಸ್ಮಾಲ್ ಅಪ್ಡೇಟ್ ಏನಂತಂದರೆ, ಸೊ ನಮ್ಮ ಮಾವಾಗೆ ಒಂಚೂರು ಹುಷಾರಿಲ್ಲ. ಅವರು ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ತುಂಬ ಅಂದರೆ ಹೇಗೆ ಹೇಳೋದು, ಸೈಕಲಾಜಿಕಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಎಸ್, ನಮ್ಮ ಅತ್ತೆಗೂ ಒಂಚೂರು ಈ ನಡುವೆ ಚೂರು ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಆ್ಯಂಡ್ ಸೊ ಅವ್ರಿಗೆಲ್ಲ ಕೆಲವೊಂದು ಸ್ಕ್ಯಾನ್ಸ್ ಎಲ್ಲ ಮಾಡೋದಿತ್ತು. ಸೊ ಪರ್ಸ್ನಲಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂದ್ಕೊತೀನಿ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಬಂದರು. ಸೊ ಅವ್ರದ್ದು ನಮ್ಮ ಮಾವ ಯೂಶ್ವಲಾಗಿ ಏನು ಮಾಡ್ತಾರೆ ಅಂದರೆ, ಮಾತಾಡ್ತಾ ಇರ್ತಾರೆ, ಏನಾದರೂ ಕೂಗ್ತಿರ್ತಾರೆ, ಕರಿತಿರ್ತಾರೆ. ಸೊ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೋಸ್ಕರ ವಿಡಿಯೋಸ್ ಹಾಕ್ತಾಯಿಲ್ಲ. ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಬಟ್ ಶೂಟ್ ಮಾಡೋ ಟೈಮಲ್ಲೇ ಅವ್ರು ಕಿರ್ಚ್ತಾ ಇರ್ತಾರೆ. ಸೊ ನನಗೆ ಅನಿಸುತ್ತೆ ಮತ್ತೆ ನೆಕ್ಸ್ಟ್ ನಾನು ವಿಡಿಯೋ ವಾಯ್ಸ್ ಓವರ್ ಕೊಡೋವಾಗ ಹೇಗೆ ಆಗಲ್ಲ ಅಂದ್ಕೊಂಡೆ. ಬಟ್ ಇವಾಗ ಈ ವಿಡಿಯೋ ಮಾಡೋವಾಗ
ಅವರು ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಸ್ವಲ್ಪ ಮಲಗಿದ್ರು. ಸೊ ಇದು ಬೆಟರ್ ಟೈಮ್ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂಚೂರು ಜೋರಾಗಿ ಕಿರಿಸ್ತಾರೆ, ಅದು ವಾಯ್ಸ್ ಓವರ್ ಕೊಡುವಾಗ ತುಂಬ ಇರಿಟೇಟ್ ಆಗುತ್ತೆ. ಬಟ್ ಟ್ರೈ ಮಾಡಿದೆ. ಸೊ ಮೊನ್ನೆ ಒಂದು ವಿಡಿಯೋ ಮಾಡಿದೆ, ಬಟ್ ಅದಕ್ಕೆ ವಾಯ್ಸ್ ಓವರ್ ಕೊಡುವಾಗ ತುಂಬ ಡಿಸ್ಟರ್ಬೆನ್ಸ್ ಸಿಗ್ತಿತ್ತು. ಬಟ್ ಓಕೆ ಫೈನ್, ಇವ್ರು ಹೋದ್ಮೇಲೆ ಆದರೂ ವಿಡಿಯೋ ಶೂಟ್ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ಐ ಗಾಟ್ ಎ ಚಾನ್ಸ್. ಸೊ ಅದಕ್ಕೋಸ್ಕರ ಇವತ್ತು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಆದೆ. ಸೊ ನಮ್ಮ ಅತ್ತೆ ಕೇಳ್ತಿದ್ರು, ಅವ್ರಿಗೆ ಸ್ಯಾರೀಸ್ ಎಲ್ಲ ಬೇಕಿತ್ತು, ಆನ್ಲೈನಲ್ಲಿ ಬುಕ್ ಮಾಡಿ ಕೊಡು ಅಂತ ಕೇಳಿದ್ರು. ಸೊ ನಾವಿರುವ ಏರಿಯಾದಲ್ಲಿ ಒಂದು ಟೆಕ್ಸ್ಟೈಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಕಾಟನ್ ಕೈಂಡ್ ಆಫ್ ಸ್ಯಾರೀಸ್ ಆಗಿರಲಿ, ಪೆಟಿಕೋಟ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಅಂದರೆ ಸರೌಂಡಿಂಗ್ ಹೊಯ್ಸಳ ಸರ್ಕಲ್ ಅಂತ ಸಿಗುತ್ತೆ ಕೆಂಗೇರಿ ಹತ್ರ. ಅಲ್ಲಿ ರಾಮರಾಜ್ ಇದೆಯಲ್ಲ, ಅದ್ರ ಕೆಳಗೆ ಇದೆ ಶಾಪ್. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಕ್ವಾಲಿಟಿ ವೈಸ್ ಆ್ಯಂಡ್ ಪ್ರೈಸ್ ವೈಸ್ ತುಂಬ ಕಂಫರ್ಟಬಲ್ ಆಗಿದೆ. ಅಂದರೆ ನೀವು ಪರ್ಚೇಸ್ ಮಾಡೋಕ್ಕೆ ನಿಮ್ಮ ಕಂಫರ್ಟ್ ಝೋನ್ ಇದೆ. ಸೊ ಬೆಟರ್ ಇದೆ, ಪ್ರೈಸ್ ಬೆಟರ್ ಅನಿಸುತ್ತೆ ನಮಗೆ ಅವ್ರು ಹೇಳಿದ ತಕ್ಷಣ. ಸೊ ಅದಕ್ಕೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಮ್ಮ ಅತ್ತೆಗೆ. ಸೊ ಈ ರೀತಿ ಇದೆ ಅತ್ತೆ, ನೀವು ಇನ್ ಕೇಸ್ ಏನಾದರೂ ತೊಗೊಳಂಗಿದ್ರೆ ನೋಡಿ ಹಾಗಂತ ಹೇಳ್ತಿದ್ದೆ. ಸೊ ನಾವಿರೋದು ಆಂಧ್ರ ಪ್ಲಸ್ ಕರ್ನಾಟಕ ಬಾರ್ಡರ್. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಆಂಧ್ರದಿಂದ ಬರುತ್ತೆ ಕಾಟನ್ ಟೈಪ್ ಆಫ್ ಕ್ಲಾತ್ಸ್. ಸೊ ಆಂಧ್ರ ಕಾಟನ್ಸ್ ತುಂಬ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ನಂಗೆ ಗೊತ್ತಿಲ್ಲ, ಬಟ್ ಆ ಕಡೆ ಬಂದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮತ್ತೆ ಹೇಳ್ತಿದ್ರು ಎಷ್ಟು ವಾಶ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಇಲ್ಲಿ ಪರ್ಚೇಸ್ ಮಾಡಿ ತೋರಿಸಿದೆ ಅವರಿಗೆ. ಇವರಂತಂದ್ರೆ ಇದೇ ಸೇಮ್ ಕ್ವಾಲಿಟಿನೇ, ಗಂಜಿ ಹಾಕಿ ಮಾಡಿರ್ತಾರೆ ಇದು ಕಾಟನ್. ಸೊ ಚೆನ್ನಾಗಿ ನೈಟೆಲ್ಲ ಓವರ್ ನೈಟ್ ಸೋಕ್ ಮಾಡಿ ಬಿಟ್ಬಿಡು, ಆ ಗಂಜಿ ಎಲ್ಲ ಬಿಡುತ್ತೆ, ಮತ್ತು ನಿನಗೆ ಅದು ಪೆಟಿಕೋಟ್ ಎಲ್ಲ ಸಾಫ್ಟ್ ಆಗುತ್ತೆ ಅಂತ. ಸೊ ನಾನೊಂದು 3 ಪೆಟಿಕೋಟ್ಸ್ ತೊಗೊಂಡಿದ್ದೆ. ಸೊ ಕಾಟನ್ ಪೆಟಿಕೋಟ್ ಆದರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಇವಾಗೆಲ್ಲ ಲೈಕ್ ಶೇಪ್ ಸೈಜ್ ಆಫ್ ಪೆಟಿಕೋಟ್ಸ್ ಎಲ್ಲ ಬಂದಿದೆ. ಅದೆಲ್ಲ ಒಂದು ಸ್ವಲ್ಪ ಸೆಕೆ ಆಗುತ್ತೆ ಹಾಕ್ಕೊಂಡ್ರೆ. ಬಟ್ ಶೇಪೆಲ್ಲ ಕ್ಲಿಯರಾಗಿ ಕುತ್ಕೊಳುತ್ತೆ, ಬಟ್ ಸ್ವಲ್ಪ ಸೆಕೆ ಆಗುತ್ತೆ. ಸೊ ಅದು ಡಿಸ್ಕಂಫರ್ಟ್ ಆಗುತ್ತೆ ಕೂತ್ರೆ ನಿಂತರೆ ಎಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ಬೆಟರ್, ಲೈಕ್ ಕಾಟನ್ ಪೆಟಿಕೋಟ್ಸ್ ಅವ್ರು ತುಂಬ ಬೆಟರ್ ಇರುತ್ತೆ ಸ್ಯಾರಿಗೆ. ಸೊ ಅದನ್ನು ಡಿಸ್ಕಸ್ ಮಾಡ್ತಿದ್ದೆ, ಹಾಗೆ ತೋರಿಸ್ಕೊಂಡು ನಮ್ಮ ಅತ್ತೆಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಹೀಗಿದೆ ಅತ್ತೆ, ನಿಮ್ಗೇನಾದರೂ ಬೇಕಿದ್ದರೆ ಹೇಳಿ ಅಂತ. ಇಟ್ ವಾಸ್ ಲೈಕ್ ಅರೌಂಡ್ 120 rupees, ತುಂಬ ಏನಂತಾರೆ ನೆಗೋಷಿಯಬಲ್ ಆಗಿತ್ತು ಪ್ರೈಸ್. ಅವರು ಲೈಕ್ ಮೇ ಬಿ ಡಿಸ್ಕೌಂಟ್ ಕೊಟ್ಟರು ನನಗೆ ಇದಕ್ಕೆ. ಇವನ್ ಸೊ ಲೈಕ್ 1000 rupees ನೀವು ಹಾಗೆ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್, 500 ಆದರೆ 5% ಏನೋ ಡಿಸ್ಕೌಂಟ್ ಕೊಡ್ತಿದ್ರು. ಸೊ ನನಗೆ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ಹಾಗೆ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರೆ. ಬಟ್ ಚೆನ್ನಾಗಿದೆ. ಐ ಥಿಂಕ್ ಆ ಟೆಕ್ಸ್ಟೈಲ್ಸ್ ಶಾಪ್ ಹೆಸರು ಮರ್ತೋದೆ. ಬಟ್ ನಿಮಗೆ ರಾಮರಾಜ್ ಹತ್ರ ಹೋದರೆ ಹೊಯ್ಸಳ ಸರ್ಕಲ್ ಹತ್ರ ರಾಮರಾಜ್ ಕೆಳಗೆ ಇದೆ ಆ ಶಾಪು. ಒಂದು ಸತಿ ಇನ್ ಕೇಸ್ ನೀವು ಈ ಏರಿಯಾದಲ್ಲಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಸೊ ವರ್ತ್. ನಿಮಗೆ ಬೇರೆ ರಾಮರಾಜದು ಬನಿಯನ್ಸ್ ಎಲ್ಲನೂ ಸಿಗುತ್ತೆ, ವೇಸ್ಟೀಸು ಎಲ್ಲ ಸಿಗುತ್ತೆ ಅಲ್ಲಿ. ಸೊ ಅವರು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ದಾರೆ. ಸ್ವಲ್ಪ ದೊಡ್ಡದಾಗಿದೆ. ಸೊ ಯೂನಿಸೆಕ್ಸ್, ನಿಮಗೆ ಮಕ್ಕಳದು, ದೊಡ್ಡವ್ರದ್ದು, ಗಂಡಸರದು ಸ್ಯಾರೀಸ್ ಎಲ್ಲ ಸಿಗುತ್ತೆ. ಸೊ ಆಲ್ರೌಂಡ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಾಗಿ ನಾನು ತಣ್ಣಗಾದ್ಮೇಲೆ ಗೊಜ್ಜು ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು ಅಂತ ನಮ್ಮ ಹಸ್ಬೆಂಡ್ ಅಂದರು. ನನಗೆ ಸಾಲ್ಟ್ ಓಕೆ ಕಂಟ್ರೋಲಾಗೆ ಇರಬೇಕು ಅಂದ್ಬಿಟ್ಟು ಸಾಲ್ಟ್ ಕಡಿಮೆ ಹಾಕಿದೆ. ಬಟ್ ಅವ್ರು ತುಂಬ ಕಡಿಮೆ ಆಯಿತು ಹಾಗೆ ಹೀಗೆ ಅಂತ ಬೈತಿದ್ರು. ಬಟ್ ದಟ್ಸ್ ಓಕೆ. ಬಟ್ ಯೂಶ್ವಲಾಗಿ ಏನಾಗುತ್ತೆ ಗೊತ್ತಾ, ಸಮ್ಮರಲ್ಲಿ ನಾವು ತುಂಬ ಸಾಲ್ಟ್ ತೊಗೋಬಾರ್ದಂತೆ, ಒಳ್ಳೆಯದಲ್ಲ ಬಾಡಿಗೆ ಅಂತ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಸಾಲ್ಟ್ ಕಡಿಮೆ ತಿಂದರೆ ಒಳ್ಳೆಯದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಅವ್ರು ಅಗ್ರಿ ಮಾಡಲ್ಲ, ದಟ್ ಕೈಂಡ್ ಆಫ್ ಪರ್ಸನ್ ಹಿ ಈಸ್. ಫೈನಲಿ ಸೊ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ ಕೇಸ್ ಏನಾದರೂ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಎಲ್ಲ ವೀಡಿಯೋಸು ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮೀಟ್ ಯು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.